ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬನೇ ಸುಲಭವಾಗಿ ಕೆಂಪು ಗಾಜಿನಂತೆ ಫಳ ಫಳ ಅಂತ ಹೊಳಿತಾ ಇದೆ ಪಡ್ಡು ಮಾಡ್ತಾ ಇದ್ದೀನಿ. ಸೋಡಾ ಉಪಯೋಗಿಸ್ದಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಂತರ ಅದ್ರ ಜೊತೆಗೆ ಚಟ್ನಿ, ಕಡಲೆ ಚಟ್ನಿ ತುಂಬನೇ ಚೆನ್ನಾಗಿರುತ್ತೆ ಪಡ್ಡುಗೆ ಕಾಂಬಿನೇಷನ್ ಆಗಿ. ಅದು ಸಿಂಪಲ್ ಆಗಿರುತ್ತೆ. ಮೊದಲಿಗೆ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿಯನ್ನು ತಗೊತೀವಿ ನಾವು ಅದೇ ಗ್ಲಾಸಲ್ಲಿ ಉದ್ದಿನಬೇಳೆಯನ್ನು ಬಳಸಬೇಕು. ಒಂದೇ ಲೋಟ ತಗೋಬೇಕು. ನಾನು 2 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಉದ್ದಿನಬೇಳೆ ಆ ಗ್ಲಾಸಲ್ಲಿ ಅರ್ಧದಷ್ಟು ಮಾತ್ರ ತಗೊಂಡಿದ್ದೀನಿ. ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ. ನಂತರ ಕಡಲೆಬೇಳೆ ಅದೇ ಲೋಟದಲ್ಲಿ 1/4 ಭಾಗದಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಮೆಂತ್ಯವನ್ನು ತಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಅಷ್ಟೇ. ನಂತರ ಇದನ್ನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಧೂಳಿನಂಶ ಜಾಸ್ತಿ ಇರೋದ್ರಿಂದ ಒಂದು 4-5 ಸಲ ಚೆನ್ನಾಗಿ ತೊಳೆದಷ್ಟು ನಮಗೆ ಪಡ್ಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ತೊಳೆದ ನಂತರ ನೀರನ್ನು ಸೇರಿಸಿ ನೆನೆಸಿ ಇಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ 3 ಗಂಟೆ ಹಂಗೆ ನೆನೆಸಿ ಇಟ್ಟಿದ್ದೀನಿ. ಅಕ್ಕಿಯನ್ನು ನೆನೆಸಿದ ಟೈಮಲ್ಲಿ ನಾನಿಲ್ಲಿ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಸಬ್ಬಕ್ಕಿನೇ ಹಾಕಬೇಕು ಅಂತ ಏನಿಲ್ಲ. ಇದ್ರ ಜಾಗಕ್ಕೆ ನೀವು ಅವಲಕ್ಕಿ ಕೂಡ ಬಳಸ್ಬೋದು. ನಾನಿಲ್ಲಿ 3/4 ಗ್ಲಾಸಿನಷ್ಟು ತಗೊಂಡಿದ್ದೀನಿ. ಇದನ್ನು ಕೂಡ ನೆನೆಸಿ ಇಡಿ. ಚೆನ್ನಾಗಿ ಒಂದ್ಸಲ ತೊಳೆದು ನೆನೆಸಿ ಇಡಿ. ಇದನ್ನು ಕೂಡ ಅಕ್ಕಿ ಜೊತೆನೇ ನಾವು ನೆನೆಸಿ ಇಡಬೇಕು. ಈಗ ನೆನೆಸಿದ್ದಾಗಿದೆ. ರಾತ್ರಿ ಒಂದು 8 ಗಂಟೆ ಹಂಗೆ ನಾನು ರುಬ್ಬೋಕ್ಕೆ ತಗೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿ ಈ ಥರ ಚೆನ್ನಾಗಿ ನೆಂದರೆ ನಮಗೆ ರುಬ್ಬೋದಕ್ಕೂ ತುಂಬ ಸುಲಭ ಅನಿಸುತ್ತೆ. ಅಕ್ಕಿ ಉದ್ದಿನಬೇಳೆನೂ ಕೂಡ ನೆಂದಿದೆ. ನೀವು ಎರಡನ್ನೂ ಒಟ್ಟಿಗೆ ಕೂಡ ಹಾಕಿ ನೆನೆಸ್ಬೋದು. ನಾನು ಬೇರೆ ಬೇರೆ ಹಾಕಿದ್ದೀನಿ. ಇವಾಗ 2 ಒಟ್ಟಿಗೆ ಸೇರಿಸಿ ನಾನು ರುಬ್ಕೊತೀನಿ. ಸಪ್ರೇಟಾಗಿ ರುಬ್ತಾ ಇಲ್ಲ, 2 ಒಟ್ಟಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ನಂತರ ಇವಾಗ ನಾನು ನೀರನ್ನು ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಚಳಿಗಾಲ ಆಗಿರೋದ್ರಿಂದ ಹುಳಿ ಬರೋದಿಲ್ಲ. ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾವು ನುಣ್ಣಗೆ ರುಬ್ಕೊಂಡಿದ ನಂತರ ಒಂದು ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಇದನ್ನು 3 ಸಲ ರುಬ್ಬಿದ್ದೀನಿ. ಎಲ್ಲ ಕೂಡ ರುಬ್ಬಿದ್ದಾದ ನಂತರ ನಾನಿಲ್ಲಿ ಕಲ್ಲರಿಗೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ನೀವೆಲ್ಲ ಸ್ಕಿಪ್ ಮಾಡ್ಬೋದು. ಕಡಲೆಬೇಳೆ ಮೆಂತ್ಯ ಹಾಕಿರೋದ್ರಿಂದ ಅದು ಕಲ್ಲರ್ ಬಂದೇ ಬರುತ್ತೆ. ನಿಮಗೆ ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಬೋದು. ಎಲ್ಲನೂ ಕೂಡ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಬಿಡಿ. ನಾನು ಬೆಳಗ್ಗೆ ಎದ್ದ ನಂತರ ನಾನು ನೋಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹುಳಿ ಬಂದಿದೆ. ನಾವು ಪೂರ್ತಿ ಉಕ್ಕಿ ಚೆಲ್ಲಬೇಕು ಅಂತ ಏನಿಲ್ಲ. ಜಾಸ್ತಿ ಹುಳಿ ಬಂದರೆ ನಮಗೆ ತಿನ್ನೋದಕ್ಕೂ ಆಗೋದಿಲ್ಲ. ಇಷ್ಟಿದ್ರೆ ಸಾಕು, ನಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾವುದೇ ಕಾರಣಕ್ಕೂ ಸೋಡಾವನ್ನು ಬಳಸೋದಿಲ್ಲ. ಹಾಗೆಯೇ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಕರೆಕ್ಟ್ ಅಳತೆಯಲ್ಲಿ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಯನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದರಲ್ಲೇ ನಾವು ಇಡ್ಲಿ ಕೂಡ ಮಾಡ್ಕೊಬೋದು, ದೋಸೆ ಕೂಡ ಮಾಡ್ಕೊಬೋದು. ಈ ಅಳತೆಯಲ್ಲೇ ನಾವು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಬಿಟ್ಬಿಡಿ. ಪಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡು ಅದು ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ. ಕಡಲೆಬೇಳೆ ಕೆಂಪಗಾದ ನಂತರ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. 1 ದಪ್ಪು ಸೈಜಿನಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ನೀವು ಪಡ್ಡು ಸರಿಗೆ ಹಾಕೋಬೋದು. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಒಂದು 2 ನಿಮಿಷ ಫ್ರೈ ಆದರೆ ನಮಗೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 2 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನಾವು ಪಡ್ಡು ಮಾಡಬೇಕಾದ್ರೆ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಬಳಸೋದ್ರಿಂದ ನಾವು ಹಾಗೆ ಖಾಲಿ ಪಡ್ಡು ಕೂಡ ಮಾಡ್ಕೊಬೋದು. ನಂತರ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಡ್ಡು ಬ್ಯಾಟರ್ ರೆಡಿ ಆಗುತ್ತೆ. ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ಯಾಕಂದರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ನಂತರ ಇವಾಗ ಪಡ್ಡು ತವಾನ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ನಮಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಪಡ್ಡುನ ಹಾಕ್ಕೊತಾ ಇದ್ದೀನಿ. ನಾನು ತುಂಬ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಪಡ್ಡು ಸ್ವಲ್ಪ ದಪ್ಪಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ನೀವು ಹಾಕ್ಕೋಬೋದು. ಎಲ್ಲನೂ ಕೂಡ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ನಾವು ಪಡ್ಡು ಬೇಯಿಸ್ಕೋಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಬೇಯಿಸಬೇಕು. ಯಾಕಂದರೆ ಒಳಗೆಲ್ಲ ಬೇಯೋದಿಲ್ಲ. ಈ ಥರ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಆಗ ನಾವು ಲಿಡ್ಡನ್ನು ಓಪನ್ ಮಾಡಬೇಕು. ಈಗ ಎಲ್ಲನೂ ಕೂಡ ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಒಳಗಡೆ ಕೂಡ ಬೆಂದಿರುತ್ತೆ. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲನೂ ಕೂಡ ಉಲ್ಟಾ ಮಾಡಿ ಹಾಕ್ಕೊಂಡಿದ್ದಾದ ನಂತರ ಮಧ್ಯಮ ಉರಿಯಲ್ಲಿ ಕೊಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೋಬೇಕು. ತುಂಬ ಕಡಿಮೆ ಉರಿಯಲ್ಲಿ ಕೊಟ್ಕೋಬೇಕು. ಉಲ್ಟಾ ಹಾಕಿದ ನಂತರ
ಮಧ್ಯಮ ಉರಿಯಲ್ಲಿ ಕೊಟ್ಕೊಂಡು ನಾವು ಬೇಯಿಸ್ಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ. ಆಮೇಲೆ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಂತರ ಇವಾಗ ಒಂದು ಪುಟ್ಟದಾಗಿರೋ ಕಡಲೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ. ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡು ತಗೊಂಡಿದ್ದೀನಿ. ಒಂದು 5 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಒಂದು 7-8 ಅಷ್ಟು ಬೆಳ್ಳುಳ್ಳಿ. ನಂತರ ಇಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಇಲ್ಲಿ ಕಡಲೆಯನ್ನು ಬಳಸ್ತಾ ಇದ್ದೀನಿ, ಕಾಯನ್ನು ಬಳಸ್ತಾ ಇಲ್ಲ, ಬರೀ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋಬೇಕು, ಗ್ರೈಂಡ್ ಆಗೋದಿಲ್ಲ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಫಸ್ಟು ಒಂದು 2 ರೌಂಡ್ ರುಬ್ಕೊಂಬನ್ನಿ. ಒಂದು 2 ಸಲ ರುಬ್ಬಿದ ನಂತರ ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು 2 ರೌಂಡ್ ಓಡಿಸ್ಕೊಂಬನ್ನಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಇದು. ಕಾಯಿ ಕಡಲೆ ಎರಡೂ ಹಾಕೋಕ್ಕಿಂತ ಕಡಲೆ ಹಾಕಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಪಡ್ಡುಗಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಮಾತ್ರ ಬಳಸಿದ್ದೀನಿ. ನೀವು ಬೇಕಾದರೆ ಉದ್ದಿನಬೇಳೆಯನ್ನು ಕೂಡ ಹಾಕೋಬೋದು. ಇಷ್ಟಿದ್ರೆ ಸಾಕು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸಿಂಪಲ್ ಆಗಿರೋ ಪಡ್ಡು ಮತ್ತು ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.